ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಗಾರ್ಡನ್ಗೋಸ್ಕರ ಅಂತ ಹೇಳಿ ಒಂದು ಐಟಮ್ ತರಿಸಿದ್ದೀನಿ. ಹಾಗೆ ಒಂದು ಗಿಡ ಕೂಡ ನಾನು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೆ. ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಹಾಗೆ ಚೆನ್ನಾಗಿದ್ದರೆ ನಾನು ಅದನ್ನು ರಿಪೋರ್ಟ್ ಕೂಡ ಮಾಡ್ಕೊತೀನಿ. ಈ ಒಂದು ಗಿಡ ಏನಂದರೆ ಗ್ಲೋನಿಮಾ ಪಿಂಕ್ ವೆರೈಟಿ, ರೆಡ್ ವೆರೈಟಿ ಇದು ನನಗೆ ಮೀಶೋನಲ್ಲಿ ಕಡಿಮೆ ರೇಟ್ಗೆ ಅಂತ ಅನ್ನಿಸ್ತು. ಯಾಕಂದರೆ ನಮ್ಮೂರಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಮೀಶೋನಲ್ಲಿ ತರಿಸಿದೆ. ಮೀಶೋನಲ್ಲಿ ತರಿಸ್ದಿರೋಂಥ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ 90% ಗಿಡ ತುಂಬ ಚೆನ್ನಾಗಿ ಬಂದಿದೆ. ಹೀಗಾಗಿ ನಾನು ಅದರಲ್ಲೇ ಆರ್ಡ್ರ್ ಮಾಡಿದ್ದೆ. ಈ ಗ್ಲೋನಿಮಾ ಗಿಡ ವೆರೈಟಿನಲ್ಲಿ ನನ್ನ ಹತ್ರ ಒಟ್ಟು 2 ಇದೆ ಈಗ ಸದ್ಯಕ್ಕೆ. ಇದೊಂದು 3 ಆಯಿತು. ಇದು ಪ್ಯಾಕೇಜ್ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಗಿಡ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಬೇಸಿಗೆ ಇರೋದ್ರಿಂದ ನಾನಿಲ್ಲಿ ಹಾಳಾಗಿಬಿಟ್ಟಿರುತ್ತೇನೋ ಅಂತ ಅಂದ್ಕೊಂಡು ತೆಗಿತಾ ಇದ್ದೆ. ಬಟ್ ಚೆನ್ನಾಗಿದೆ ಗಿಡ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೇನಂದರೆ ಬಿಸಿಲು ಬೇಕಾಗಲ್ಲ. ಇದು ಇಂಡೋರ್ ಗಿಡ ಅಂತಲೇ ಹೇಳ್ಬೋದು. ಇಂಡೋರ್ ಅಂದರೆ ಬ್ರೈಟ್ ಲೈಟ್ ಇರುವಂತಹ ಜಾಗದಲ್ಲಿ ಇಡಬೇಕು ನಾವು. ಇನ್ನು ನೆಕ್ಸ್ಟು ಇನ್ನೊಂದು ನನ್ನ ಪಾರ್ಸಲ್ ಇದೆ ನೋಡಿ. ಇದು ನಾನು ವಾಟರ್ ಸ್ಪ್ರೇಯರ್ನ ತರಿಸಿದ್ದೀನಿ. ಯಾಕಂದರೆ ವಾಟರ್ ಸ್ಪ್ರೇಯರ್ ನಂದು ಹಾಳಾಗಿತ್ತು. ಹಾಗಾಗಿ ಈಗ ಬೇಸಿಗೆ ಇರೋದ್ರಿಂದ ದಿನ ಗಿಡಗಳಿಗೆ ನಾನು ಸ್ಪ್ರೇ ಮಾಡ್ತೀನಿ ನೀರನ್ನು. ಅಂದರೆ ಮಾತ್ರ ಬಾಲ್ಕನಿನಲ್ಲಿರುವಂಥ ಗಿಡಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಏನಂದರೆ ಡಸ್ಟ್ ಜಾಸ್ತಿ ಕೂತ್ಕೊಳುತ್ತೆ, ನೋಡೋದಕ್ಕೂ ಚೆನ್ನಾಗಿ ಅನಿಸೋದಿಲ್ಲ. ಆ ಗಿಡಗಳಲ್ಲಿ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ ಡಸ್ಟ್ ಕೂತ್ಕೊಂಡ್ರೆ. ಹೀಗಾಗಿ ನಾನು ಡೈಲಿ ನೀರನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಿ ಬಿಸಿಲು ಕೂಡ ಅಷ್ಟೇ ತುಂಬ ಇದೆ. ಹಾಗಾಗಿ ನೋಡಿ, ಇದು ಒಟ್ಟು 2 ನಾನು ಮೀಶೋನಲ್ಲೇ ಆರ್ಡ್ರ್ ಮಾಡಿರುವಂಥದ್ದು. ಈ ಸ್ಪ್ರೇಯರ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ಒಂದು ಸರಿ ಯೂಸ್ ಮಾಡಿ ನೋಡ್ತೀನಿ ಇದನ್ನು. ಹಾಗೆ ಈ ಗಿಡನ ನಾನು ಇವತ್ತು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇ ರಿಪೋರ್ಟ್ ಮಾಡ್ಕೊತೀನಿ. ಯಾಕಂದರೆ ಅದ್ರ ಮಣ್ಣು ತುಂಬ ಲೂಸಲ್ಲಿದೆ. ಹಾಗೆ ನಾನು ಇದು ನಿನ್ನೆ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ, ಅಲ್ಲಿಂದ ತೊಗೊಂಡು ಬಂದಿರುವಂಥದ್ದು. 49 ರುಪೀಸು. ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು, ಬಟ್ ಕ್ವಾಲಿಟಿ ಇದೆ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಬೇಕು. ಆದರೆ ಇದನ್ನು ಟೆರಸಲ್ಲಿ ಇಡಲ್ಲ ನಾನು. ಯಾಕಂದರೆ ಟೆರಸಲ್ಲಿಟ್ಟರೆ ಈ 1 ತಿಂಗಳು ಒಳಗಡೆ ಇದು ಹಾಳಾಗಿಬಿಡುತ್ತೆ. ಚಿಕ್ಕ ಪಾಟ್ ಇದೆ, ಒಂದು ಗೇಣಷ್ಟಿದೆ, 8 ಇಂಚಷ್ಟು ಇದೆ ಅಷ್ಟೇ. ಇದು 49ಗೆ ಇತ್ತು. ಇದು ತೊಗೊಂಡು ಬಂದೆ. ಈ ಗ್ಲೋನಿಮಾ ಗಿಡನ ಒಂದು ಪಾಟ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಪಾಟ್ನ ನಾನು ಹೋಲ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿ, ಇದನ್ನು ನಾನು ಗಿಡ ಹಚ್ಚೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ಕೋಕೋಪಿಟ್ ತೊಗೊಂಡಿದ್ದೀನಿ, ಜಾಸ್ತಿ ತೊಗೋತಾ ಇಲ್ಲ. ಹಾಗೆ ಒಂದು ಸ್ವಲ್ಪ ಮಣ್ಣು ಮತ್ತು ಒಂದು ಸ್ವಲ್ಪ ಬೂದಿನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಫಂಗಿಸೈಡ್ ಇದ್ದರೆ ನೀವು ಫಂಗಿಸೈಡ್ ಹಾಕ್ಕೋಬೋದು. ಎಲ್ಲನೂ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ವರ್ಮಿ ಕಂಪೋಸ್ಟು, ಸಗಣಿ ಗೊಬ್ಬರ ಏನಾದರೂ ಇದ್ದರೆ ಹಾಕ್ಕೊಳ್ಳಿ. ಬಟ್ ನನಗೆ ಈ ಪಾಟಲ್ಲಿ ಇರೋದ್ರಿಂದ ನನಗೆ ಈ ಮಣ್ಣಲ್ಲಿ ಆಲ್ರೆಡಿ ಗೊಬ್ಬರ ಇದೆ. ಹಾಗಾಗಿ ನಾನು ಇದಕ್ಕೆ ಸೇರಿಸ್ತಾ ಇಲ್ಲ. ಇವತ್ತು ಈ ಗಿಡನ ಹಚ್ತೀನಿ. ಯಾಕಂದರೆ ತಂದಮೇಲೆ ನೋಡಿ 1 ಗಂಟೆ ಒಳಗಡೆ ಅದು ಯಾವ ರೀತಿಯಾಗಿದೆ ಅಂತ. ನಮ್ಮೂರು ಬಿಸಿಲಿಗೆ ತುಂಬ ಝಳ ಇದೆ. ಇದನ್ನು ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಇಲ್ಲಾಂದರೆ ಒಂದೇ ಕಡೆ ಕೂತ್ಕೊಂಡ್ಬಿಡತ್ತೆ. ಈ ಒಂದು ಕೋಕೋಪೀಟ್ ಆಯಿತು ಮತ್ತು ಬೂದಿ ಆಯಿತು. ಬೂದಿ ನೀವು ಕಟ್ಟಿಗೆದಾದರೂ ತೊಗೊಳ್ಳಿ, ಅಥವಾ ಕುಳ್ಳನ್ನು ಸುಟ್ಟುಬಿಟ್ಟು ಅದರದ್ದು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಒಳ್ಳೆಯದು. ಆದರೆ ಏನಂದರೆ ನೀವು ಲಿಕ್ವಿಡ್ ಫಾರ್ಮಲ್ಲಿ ಅಥವಾ ಈ ರೀತಿ ಗಿಡಗಳನ್ನು ಹಚ್ಚಬೇಕಾದ್ರೆ ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಬೂದಿನ ಉಗ್ತಾರೆ ಗಿಡಗಳಿಗೆ, ಯಾಕೆ ಅಂದರೆ ಹುಳ ಹತ್ಕೊಂಡಿರುತ್ತೆ ಅಂತ. ಬಟ್ ಈ ಬೇಸಿಗೆನಲ್ಲಿ ನಾವೇನಾದರೂ ಅದು ಕೆಲಸ ಮಾಡಿದ್ರೆ ಆ ಗಿಡ ಒಣಗೋಗ್ಬಿಡುತ್ತೆ ಹೀಟ್ ಇರೋದ್ರಿಂದ. ಅದಕ್ಕೋಸ್ಕರ ನೋಡಿ, ಈ ಪಾಟ್ಗೆ ನಾನೇನು ಮಾಡಿದೆ, ಕೆಳಗಡೆ ಒಂದು ಸ್ವಲ್ಪ ಕಲ್ಲನ್ನು ಹಾಕಿಬಿಟ್ಟು ಆ ಪಾಟ್ಗೆ ತುಂಬ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ತೇವಾಂಶ ಇರಬೇಕು, ಆ ಥರದ ಮಣ್ಣನ್ನು ರೆಡಿ ಮಾಡಬೇಕು. ನಾನು ಅದಕ್ಕೋಸ್ಕರ ಇದಕ್ಕೆ ಒಂಚೂರು ಕೋಕೋಪೀಟನ್ನು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ನೋಡಿ, ಇದ್ರ ಮಣ್ಣು ತುಂಬ ಚೆನ್ನಾಗಿದೆ. ಆ ಥರ ಮಣ್ಣಲ್ಲಿ ಅವ್ರು ಕೊಟ್ಟಿದ್ದಾರೆ. ಈ ರೀತಿ ಇದ್ದರೆ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ, ಈಗ ಇದಕ್ಕೆ ನಡುವೆ ಒಂದು ಹೋಲನ್ನು ಮಾಡಿ ಅಲ್ಲಿ ಇಡ್ತೀನಿ ನಾನು.
ನಾನು ನಡುವೆ ಹೋಲನ್ನು ಮಾಡಿದ್ದೆ, ಬಟ್ ಅದು ಸರಿಯಾಗಿ ಕೂತ್ಕೊಳ್ಳಿಲ್ಲ. ಹಾಗಾಗಿ ಇನ್ನೊಮ್ಮೆ ತೆಗೆದುಬಿಟ್ಟು ಮತ್ತೆ ವಾಪಸ್ ಅದನ್ನು ನೆಟ್ಟೆ ನಾನು. ಯಾಕಂದರೆ ಸೈಡಿಗೆ ಹೋಗ್ಬಿಡ್ತದು. ನಡುವೆ ಇದ್ದರೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ಅದನ್ನ ಮತ್ತೆ ನೋಡಿ ತೆಗ್ದೆ ನಾನು. ಇದರಲ್ಲಿ 2 ಗಿಡ ಇದೆ ಒಟ್ಟು. ಅದೊಂದು ಖುಷಿ ಅನ್ನಿಸ್ತು. ನಾನು ಈಗ ಸಪ್ರೇಟ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಅದು ಇನ್ನೊಂದು ಚೂರು ಬೆಳೆದ ಮೇಲೆ ಅದನ್ನು ನಾನು ರಿಪೋರ್ಟ್ ಮಾಡ್ಕೋತೀನಿ ಸಪ್ರೇಟಾಗಿ. ಈಗ ಈ ಮಣ್ಣನ್ನು ನಾನು ಇದೇ ಮಣ್ಣಿಗೆ ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮಣ್ಣು ಬೇಕಾಗುತ್ತೆ, ಅದಕ್ಕೆ ಸುತ್ತಲೂ ಒಂದು ಸ್ವಲ್ಪ ನಾನು ಮಣ್ಣನ್ನು ಹಾಕ್ತೀನಿ. ಇದನ್ನು ನಾನು ಬಾಲ್ಕನಿನಲ್ಲಿ ಇಡ್ತೀನಿ, ಬಿಸಿಲು ಬೀಳದೇ ಇರುವಂಥ ಜಾಗದಲ್ಲಿ ಇಡ್ತೀನಿ. ಆದ್ರೇನಂದರೆ ಲೈಟ್ ಜಾಸ್ತಿ ಬರ್ತಿರಬೇಕು, ಡೇ ಪೂರ್ತಿ ಲೈಟ್ ಬೀಳಬೇಕು, ಆ ಥರ ಜಾಗದಲ್ಲಿ ಇಡಬೇಕು. ಕತ್ಲು ಇರುವಂಥ ಜಾಗದಲ್ಲಿ ಇಡೋಕ್ಕೆ ಹೋಗಬೇಡಿ ಆದಷ್ಟು. ಈ ರಿಪೋರ್ಟ್ ಎಲ್ಲ ಆಯಿತು. ಈಗ ಇದಕ್ಕೆ ನೀರು ಹಾಕಬೇಕು. ಡ್ರೈನೇಜ್ ಹೋಲಿಂದ ನೀರು ಚೆನ್ನಾಗಿ ಬರಬೇಕು, ಅಲ್ಲಿ ತನಕ ನೀವು ಇದಕ್ಕೆ ನೀರನ್ನು ಹಾಕಬೇಕಾಗತ್ತೆ. ಈಗ ನೋಡಿ ಉಳಿದಿರುವಂಥ ಮಣ್ಣನ್ನು ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಪಾಟ್ಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಇಲ್ಲಾಂದರೆ ಈಗ ಮಳೆ ಬರೋ ಥರ ಆಗಿದೆ ನಮ್ಮೂರಲ್ಲಿ. ಹಾಗಾಗಿ ಇಲ್ಲೇ ಇದ್ದರೆ ಮಣ್ಣೆಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ. ಈಗ ಇದಕ್ಕೆ ನೀರು ಹಾಕೋಣ. ನೀರು ಹಾಕಿಬಿಟ್ಟು ಇವತ್ತು ನಾನು ಇಲ್ಲೇ ಟೆರಸಲ್ಲೇ ಬಿಡ್ತೀನಿ. ಯಾಕೆ ಅಂದರೆ ಮಳೆ ಬರೋ ಥರ ಇದೆ, ಮಳೆ ನೀರು ಬೀಳಲಿ ಅನ್ನೋಕ್ಕೋಸ್ಕರ ನಾನು ಇಲ್ಲೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಡ್ರೈನೇಜ್ ಹೋಲಿಂದ ಹೋಗಬೇಕು, ಆ ರೀತಿಯಾಗಿ ನೀರನ್ನು ಹಾಕ್ಕೊಳ್ಳಿ ಫಸ್ಟ್ ಟೈಮು. ಆಮೇಲಿಂದ ಈ ಮಣ್ಣು ಡ್ರೈ ಆದಮೇಲೆ ನೀವು ಇದಕ್ಕೆ ನೀರು ಹಾಕಿ, 1 ಇಂಚಷ್ಟು ಅದು ಒಣಗಿರಬೇಕು ಮಣ್ಣು, ಆವಾಗ ನೀವು ನೀರು ಹಾಕಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.